ಪ್ರಜ್ವಲ್ ದೇವರಾಜ್ ಅವರ ಗಣ ಮೂವಿ ಇವತ್ತು ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ ಆ್ಯಂಡ್ ನಾನು ಆ ಮೂವಿನ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಈ ಮೂವಿ ನನಗೆ ಹೇಗನ್ನಿಸ್ತು ಆ್ಯಂಡ್ ಈ ಮೂವಿಲಿ ನನಗೆ ಏನು ಇಷ್ಟ ಆಯಿತು ಆ್ಯಂಡ್ ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರಚರ್ಚೆ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ ನೋಡಿ, ಈ ಮೂವಿಯ ಪ್ಲಾಟ್ ಲೈನ್ ಭಾಳ ಸಿಂಪಲ್ ಆಗಿದೆ. ಪ್ರೆಸೆಂಟ್ನಲ್ಲಿರೋ ಗಣಗೆ ಆ್ಯಂಡ್ ಪಾಸ್ಟ್ನಲ್ಲಿರೋ ಸುಜಾತಾಗೆ ಒಂದು ಫೋನ್ ಮುಖಾಂತರ ಪರಿಚಯ ಆಗುತ್ತೆ ಆ್ಯಂಡ್ ಪಾಸ್ಟಲ್ಲೊಬ್ಬರು ಫ್ಯೂಚರಲ್ಲೊಬ್ಬರು ಇರೋದನ್ನು ಹೇಗೆ ಒಬ್ಬರಿಗೊಬ್ಬರು ಅಡ್ವಾಂಟೇಜ್ ಆಗಿ ತಗೊಂಡು ಹೇಗೆ ಅವರವರ ಜೀವನಗಳನ್ನು ಬದಲಾಯಿಸ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮೂವಿನ ನೋಡಿ ತಿಳ್ಕೊಬೇಕು. ಇನ್ನು ಈ ಮೂವಿಲಿ ನನಗೆ ವರ್ಕ್ ಆಗಿರೋ ಆಸ್ಪೆಕ್ಟ್ಸ್ ಏನಪ್ಪ ಅಂದರೆ ಅದು ಈ ಸಿನಿಮಾದ ಕತೆ ಆ್ಯಂಡ್ ಅದನ್ನು ಡೈರೆಕ್ಟರ್ ಅವರು ಎಕ್ಸಿಕ್ಯೂಟ್ ಮಾಡಿರೋ ವಿಧಾನ ಬಹಳ ಚೆನ್ನಾಗಿತ್ತು. ಆ್ಯಂಡ್ ಈ ಮೂವಿ ಯಾವುದೇ ಸೈಡ್ ಟ್ರ್ಯಾಕ್ಗೆ ಹೋಗದೆ ಮೂವಿ ಪೂರ್ತಿ ಪ್ಲಾಟ್ಗೆ ಸ್ಟಿಕ್ ಆಗಿರುತ್ತೆ ಆ್ಯಂಡ್ ಮೂವಿನ ಬಹಳ ಕ್ರಿಸ್ಪ್ ಆಗಿಟ್ಟಿದ್ದಾರೆ ಡೈರೆಕ್ಟರ್ ಅವರು. ಹಾಗೆ ಮೂವಿ ಒಳ್ಳೆ ಫಾಸ್ಟ್ ಪೇಸ್ನಲ್ಲಿ ಮೂವ್ ಆಗುತ್ತೆ ಆ್ಯಂಡ್ ಸ್ಲೋಲಿ ನಮಗೆ ಸ್ಟೋರಿನ ಅನ್ಫೋಲ್ಡ್ ಮಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಆ ಟೈಮ್ ಲೂಪ್ ಬಗ್ಗೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿನ ಕ್ಯಾರೆಕ್ಟರ್ಸ್ನ ಭಾಳ ಚೆನ್ನಾಗಿ ಬರ್ಕೊಂಡು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಈ ಸ್ಟೋರಿ ಜೊತೆ ಒಂದು ಸಾಲಿಡ್ ಕ್ರೈಮ್ನ ಬ್ಲೆಂಡ್ ಮಾಡಿ ಒಂದು ಮಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಈ ಮೂವಿಯ ಫಸ್ಟ್ ಹಾಫ್ ನನಗೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ಗುಡ್ ಆ್ಯಂಡ್ ಇದೇ ಕಾನ್ಸೆಪ್ಟ್ನ ಇಟ್ಕೊಂಡು ತೆಲುಗಿನಲ್ಲಿ ಅದ್ಭುತಂ ಅನ್ನೋ ಸಿನಿಮಾ ಬಂದಿತ್ತು ಆ್ಯಂಡ್ ದಟ್ ಮೂವಿ ಆಲ್ಸೋ ಟೂ ಗುಡ್. ಆ್ಯಂಡ್ ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ, ಹೋಗಿ ನೋಡ್ಬೋದು. ಆ್ಯಂಡ್ ಇಲ್ಲಿನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದರೆ ಪ್ರಜ್ವಲ್ ದೇವರಾಜ್ ಅವರು ಒಂದು ಒಳ್ಳೆ ಫ್ರೆಶ್ ಕಾನ್ಸೆಪ್ಟ್ ಜೊತೆ ಬಂದು ಅದಕ್ಕೆ ತಕ್ಕಂತೆ ತಮ್ಮ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ ಮೂವಿಲಿ ತಮ್ಮ ಪರ್ಫಾರ್ಮೆನ್ಸ್ನಿಂದ ಔಟ್ಶೈನ್ ಮಾಡಿರೋದು ಅಟ್ಲೀಸ್ಟ್ ಫಾರ್ ಮೀ ಅಂದರೆ ಅದು ವೇದಿಕಾ ಅವರು. ಹರ್ ಆ್ಯಕ್ಟಿಂಗ್ ವಾಸ್ ಟೂ ಗುಡ್ ಮ್ಯಾನ್, ಟೂ ಗುಡ್. ಯಶ ಶಿವಕುಮಾರ್ ಅವರ ಪರ್ಫಾರ್ಮೆನ್ಸ್ನು ಚೆನ್ನಾಗಿದೆ. ಇನ್ನು ಮಿಗ್ದೋರು, ಸಂಪತ್ ರಾಜ್, ರವಿ ಕಾಲೆ, ಶಿವರಾಜ್ ಕೇರ್ಪೇಟೆ ಅವರವರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಅನೂಪ್ ಸಿಲಿನ್ ಅವರ BGM ವಿಷಯಕ್ಕೆ ಬಂದರೆ ಇಟ್ಸ್ ಡೀಸೆಂಟ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ವಿಜುವಲ್ಸ್ ಬಗ್ಗೆ ಹೇಳಬೇಕಂದ್ರೆ ಜಯಾನಂದ್ ಅವರ ವಿಜುವಲ್ಸ್ ಡೀಸೆಂಟ್ ಆಗಿತ್ತು. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರೋದೇನಪ್ಪ ಅಂದರೆ ಅದು ಈ ಸಿನಿಮಾದ ಆ್ಯಕ್ಷನ್. ಮ್ಯಾನ್, ಇಟ್ ವಾಸ್ ಟೂ ಬ್ಯಾಡ್. ಒಂದು ಫೈಟ್ ಸೀಕ್ವೆನ್ಸ್ನಲ್ಲಾದರೆ ಟೂ ಮೆನಿ ಕಟ್ಸ್ ಆ್ಯಂಡ್ ಸ್ಕ್ರೀನ್ ಮೇಲೆ ಏನು ನಡೀತಿದೆ ಅಂತ ಗೊತ್ತಾಗಲ್ಲ, ಅಷ್ಟು ಬ್ಯಾಡ್ ಆಗಿತ್ತು ಈ ಸಿನಿಮಾದ ಆ್ಯಕ್ಷನ್. ಆ್ಯಂಡ್ ಎರಡನೇದು ಬಂದುಬಿಟ್ಟು ಈ ಸಿನಿಮಾದ ಸಾಂಗ್ಸ್. ಮ್ಯಾನ್, ಇಟ್ಸ್ ಟೂ ವೇಸ್ಟ್ ಅಂತ ಅನ್ನಿಸ್ತು. ಆ ಸಾಂಗ್ಸಿಂದ ಮೂವಿಗೆ ಏನು ಹೆಲ್ಪ್ ಆಗ್ತಿಲ್ಲ ಆ್ಯಂಡ್ ಸ್ಟೋರಿನೂ ಮುಂದಕ್ಕೆ ಹೋಗ್ತಿಲ್ಲ. ವಿಜಯ್ ಪ್ರಕಾಶ್ ಅವರು ಹಾಡಿರೋ ಸಾಂಗ್ ಸ್ವಲ್ಪ ಬೇರೆಬಲ್ ಅಂತ ಅನ್ನಿಸ್ತು. ಫೈನಲಿ ಈ ಸಿನಿಮಾದ ಡೈರೆಕ್ಟರ್ ಹರಿಪ್ರಸಾದ್ ಜಕ್ಕ ಅವರ ವಿಷಯಕ್ಕೆ ಬಂದರೆ ಹಿ ಡಿಡ್ ಎ ಡೀಸೆಂಟ್ ಜಾಬ್ ಆ್ಯಂಡ್ ಅವರು ಹೇಳಬೇಕು ಅಂದ್ಕೊಂಡಿದ್ದನ್ನ ಅವರು ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಈ ಮೂವಿ ಆ್ಯಕ್ಷನ್ ವಿಷಯದಲ್ಲಿ ಇನ್ನೂ ಚೆನ್ನಾಗಾಗ್ಬೋದಿತ್ತು ಆ್ಯಂಡ್ ಈ ಮೂವಿನೂ ಸ್ವಲ್ಪ ಚೆನ್ನಾಗಾಗ್ಬೋದಿತ್ತು ಅಂತ ಅನ್ನಿಸ್ತು. ಏನಂದರೆ ಒಂದು ಒಳ್ಳೆ ಮೂವಿ ನೋಡಿದಾಗ ಆಗೋ ಆ ಫುಲ್ಫಿಲ್ಲಿಂಗ್ ಫ್ಯಾಕ್ಟರ್ ಈ ಮೂವಿಲಿ ಮಿಸ್ ಆಯಿತು ಅಂತ ಅನ್ನಿಸ್ತು. ಸೊ ಓವರಾಲ್ ಈ ಮೂವಿ ಬಂದ್ಬಿಟ್ಟು ನೀವು ಆ್ಯಕ್ಷನ್ನ ಇಗ್ನೋರ್ ಮಾಡಿದರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಅನ್ನಿಸ್ತು. ನೀವೇನಾದರೂ ಈ ಮೂವಿನ ಆಲ್ರೆಡಿ ನೋಡಿದ್ದೀರಾ ಅಂದರೆ ನಿಮ್ಮ ಥಾಟ್ಸ್ನ ಕೆಳಗಡೆ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ. Yeah.